ನಮ್ಮ ಜೊತೆಗೆ ಸಿಂಗರ್ ಅರ್ಚನಾ ಉಡುಪ ಅವರಿದ್ದಾರೆ, ಮಾತಾಡೋಣ. ಮೇಡಮ್ ನಮಸ್ತೆ. ಇನ್ಫ್ಯಾಕ್ಟ್ ಇವತ್ತೊಂದು ಬ್ಯಾಡ್ ಡೇ. ನಮಗೆ ಎಸ್ ಜಾನಕಿಯಮ್ಮ ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಅವರನ್ನು ಹೇಗೆ ನೆನಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೀರಿ, ಏನು ಹೇಳ್ತೀರಿ ಅರ್ಚನಾ ಉಡುಪ ಅವರೇ? ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳು ಸಾಕಾಗಲ್ಲ. ಟ್ರೂ. ನಾ ಭೂತ ನಾ ಭವಿಷ್ಯತಿ ಅಂತಹ ಸಾಕ್ಷಾತ್ ಸರಸ್ವತಿ. ನಿಜ ಮ್ಯಾಮ್. ಅವರ ಹಾಡುಗಳನ್ನ ಕೇಳ್ಕೊಂಡು ಹಾಡ್ಕೊಂಡು ಬೆಳೆದು ಬಂದವಳು ನಾನು. ಇನ್ಫ್ಯಾಕ್ಟ್ ಜಿ.ವಿ. ಅತ್ರಿ ಅವರು, ಎಸ್ ಎ ಬಾಲಸುಬ್ರಹ್ಮಣ್ಯಂ ಅವರೆಲ್ಲ ನನಗೆ ಜೂನಿಯರ್ ಜಾನ್ಕಿ ಅಂತ ಬೇರೆ ಕರೀತಾ ಇದ್ರು. ಒಂಥರ ನಾನು ಅಷ್ಟು ಅವ್ರನ್ನ ಫಾಲೋ ಮಾಡ್ಕೊಂಡು ಬೆಳೆದವಳು. 6 ತಿಂಗಳ ಕಾಲ ಒಂದು ರಿಯಾಲಿಟಿ ಶೋ ಅಲ್ಲಿ ಅವ್ರ ಜೊತೆ ಒಡನಾಡುವ, ನಾನ್ ಆಂಕರ್ ಆಗಿದ್ದೆ, ಅವ್ರ ಜಡ್ಜ್ ಆಗಿ ಕೂತ್ಕೊಂತಾ ಇದ್ರು. ಸರಿಗಮಪ ನಾನು ಆಂಕರ್ ಆಗಿ ನಡೆಸ್ಕೊಡ್ತಾ ಇದ್ದಾಗ ಒಂದ್ ಇಡೀ ಸೀಸನ್ಗೆ ಅವರು ತೀರ್ಪುಗಾರರಾಗಿ ಬಂದಿದ್ರು. ಬಟ್ ನಾನ್ ತೀರ್ಪು ಕೊಡಲ್ಲ, ನಾನ್ ಬರೀ ಮಕ್ಕಳ ಹಾಡನ್ನ ಕೇಳಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀನಿ ಅಷ್ಟೇ ಅಂತ ಬೇರೆ ಹೇಳ್ತಾ ಇದ್ರು. ಸೊ ಒಂದ್ 6 ತಿಂಗಳು ಅವ್ರ ಜೊತೆ ಅದ್ಭುತವಾದ ಕ್ಷಣಗಳನ್ನ ಕಳೆದಂತ. ಯಾವಾಗ ಅರ್ಚನಾ ಮ್ಯಾಮ್ ಇದು ಸುಮಾರು ಎಷ್ಟು ವರ್ಷದ ಹಿಂದೆ? ತುಂಬಾ ವರ್ಷಗಳ ಹಿಂದೆ, ಬಹುಶಃ ಒಂದು 10-12 ವರ್ಷಗಳ ಹಿಂದೆ ಇರಬಹುದು. ಆಮೇಲೆ ಇತ್ತೀಚೆಗೆ ಅವ್ರ ಮಗ ತೀರ್ಕೊಳ್ಳೋದಕ್ಕೆ ಸ್ವಲ್ಪ ಮುಂಚೆನೂ ನಾವು ಮೈಸೂರಿಗೆ ಹೋಗಿದ್ವಿ. ನಾನು ಸುಧಾರಾಣಿ ಅವರು ಮೈಸೂರಿಗೆ ಹೋಗಿ ಅಲ್ಲಿ ಅವ್ರ ಜೊತೆ 2 ಗಂಟೆಗಳ ಕಾಲ ಹರಟೆ ಹೊಡೆದು ಅವ್ರ ಹಾಡನ್ನ ಅವ್ರ ಎದುರಿಗೆ ಹಾಡಿ ಬಹಳ ಒಳ್ಳೆ ಕ್ಷಣಗಳು ಕಳೆದ್ವಿ. ಅವ್ರ ಮಗ ತೀರ್ಕೊಂಡಾದ್ಮೇಲೆ ಮತ್ತೆ ಹೋಗಿ ಅವ್ರನ್ನ ಮಾತಾಡ್ಸ್ಬೇಕು ಅನ್ಕೊಳ್ಳೋಷ್ಟೊತ್ತಿಗೆ ಹೀಗಾಗೋಯ್ತು. ಅವರು ನಮಗೆ ಕೊಟ್ಟು ಹೋಗಿರೋ ಅವ್ರನ್ನ ಯಾರು ಮರೆಯಕ್ ಸಾಧ್ಯ ಇಲ್ಲ, ಮರಿ ಕೂಡ್ದು ಅಂತ ಒಂದು ಗಂಧರ್ವರವರು. ಓಕೆ ಮ್ಯಾಮ್, ನೀವು ನಿಮ್ಮ ಕರಿಯರನ್ನು ಸ್ಟಾರ್ಟ್ ಮಾಡುವಾಗ ಜಾನಕಿಯಮ್ಮ ಅವರ ಹಾಡುಗಳನ್ನು ಸಹಜವಾಗಿ ಕೇಳಿರ್ತೀರಿ. ತುಂಬ ಇಂಪ್ರೆಸ್ ಅಂಥೇಳಿ ನೀವು ಅವರ ಹಾಡುಗಾರಿಕೆಯಿಂದ ಆದಂಥವ್ರು, ಪ್ರಭಾವ ಹೆಚ್ಚು ನಿಮ್ಮ ಮೇಲೆ ಪ್ರಭಾವ ಬೀರಿದ್ದು ಅಂತ ಹೇಳಿದ್ರೆ ಯಾವ ಹಾಡುಗಳು ಮ್ಯಾಮ್? ನಾನು ಕೊನೆಯ ಬಾರಿ ಅವ್ರ ಎದುರಿಗೆ ಹಾಡಿದ ಹಾಡು, ಅದು ನನ್ನ ಮೋಸ್ಟ್ ಫೇವ್ರೆಟ್ ಹಾಡು. ಅದು ಒನ್ ಆಫ್ ಹರ್ ಮೋಸ್ಟ್ ಡಿಫಿಕಲ್ಟ್ ಸಾಂಗ್ಸ್. ಅದು ಕಷ್ಟಕರವಾದ ಹಾಡು, ಜಯಗೌರಿ ಜಗದೀಶ್ವರಿ. ಯಾವುದು ಮ್ಯಾಮ್? ಯಾವುದು ಮ್ಯಾಮ್? ಜಯಗೌರಿ ಜಗದೀಶ್ವರಿ, ಸ್ವರ್ಣಗೌರಿ ಚಿತ್ರದ. ಆ ಹಾಡನ್ನ ಹೆದರ್ಕೊಂಡು ಅವ್ರ ಎದುರಿಗೆ ಹಾಡಿದ್ದೆ. ಅವರು ಅವ್ರ ಹೃದಯ ಎಷ್ಟು ದೊಡ್ಡದು ಅಂತಂದ್ರೆ, ನನ್ಕಿಂತ ಚೆನ್ನಾಗಿ ಹಾಡಿಯಲ್ಲ ನೀನ್, ಸುಮ್ಮನೆ ಹೆದರ್ಕೊಂತೀಯ ನೋಡು ಅಂತ ಬೇರೆ ತುಂಬಿಸ್ತಾ ಇದ್ರು. ಅವ್ರಿಗಿಂತ ಅಲ್ಲ, ಅವ್ರ ಹಾಡಿದ ಒಂದು ಸಾಸಿವೆ ಕಾಳಷ್ಟಾದ್ರೂ ನನಗೆ ಹಾಡಕ್ ಸಾಧ್ಯ ಆಗಿದ್ರೆ ಅದು ನನ್ ಜನ್ಮ ಸಾರ್ಥಕ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಬಟ್ ಅಷ್ಟು ದೊಡ್ಡ ಮನಸ್ಸು ಅವ್ರದ್ದು. ಮ್ಯಾಮ್, ಅವರ ಅಷ್ಟು ಹಾಡುಗಳಲ್ಲಿ ನಿಮಗೆ ತುಂಬಾ ಮನಸ್ಸಿಗೆ ಹತ್ತಿರವಾಗಿರುವಂಥದ್ದು, ತುಂಬಾ ಫೇವ್ರೇಟ್ಸ್ ಅಂತ ಹೇಳಿದ್ರೆ ಲಿಸ್ಟೇ ಇರಬಹುದು, ಐನೋ. ಅದರಲ್ಲಿ ಕೆಲವೊಂದಿಷ್ಟು ಯಾವುದು ಮ್ಯಾಮ್? ಒಂದು ಸಾರಿ, ನಾನು ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹಾಡುವಾಗ ಸ್ವಲ್ಪ ಏರುಪೇರು ಆದ್ರೆ ದಯವಿಟ್ಟು ಕ್ಷಮಿಸಿ. ಕೆಲವು ಸಾಲುಗಳನ್ನ ನೆನಪಿಸ್ಕೊಳ್ತೀನಿ ಅವರಿಗೆ ದನಿ ಕಾಣಿಕೆಯಾಗಿ ಕೊಡೋದಕ್ಕೆ. ಒಂದು ಅದೇ ನಾನು ಆಗ್ಲೇ ಹೇಳಿದ ಹಾಗೆ, ಜಯ ಗೌರಿ ಜಗದೀಶ್ವರಿ, ಜಯ ಗೌರಿ ಜಗದೀಶ್ವರಿ, ಕಾವುದೆಮ್ಮ ಕಲಾಸಾಗರಿ, ಜಯ ಗೌರಿ ಜಗದೀಶ್ವರಿ. ಇದು ಒಂದು. ಆಮೇಲೆ ನನ್ನಿದೆ ಕೋಗಿಲೆಯ ಹುಲ್ಲಿನ ಪಲ್ಲವಿಯ, ದನಿಯಲು ವಿನೂತನ ಜೀವ ಭಾವನೆ ತಂದೆ. ಇದಿರ್ಬೋದು. ಸುಖದ ಸ್ವಪ್ನದಾನ, ಇದೆಯ ಸಿತಾನ, ಒಲವ ಭಾವವೀಣ, ನೀನುಡಿಯೇ ನಾನುಡಿಯೇ, ಅದುವೇ ಜೀವನ.
ಗಾಳಿಗೂ ಪುರ ನಿನ್ನ ಶಾತೀರ ನಾಳೆ ಕಾಣುವ ಸುಖದ ವಿಚಾರ ಗಾಳಿಗೂ ಪುರ. ಈ ತರ ಹೇಳ್ತಾನೆ ಹೋಗ್ಬೋದು ಅಸಂಖ್ಯಾತ ಹಾಡುಗಳು. ವೆರಿ ಟ್ರೂ ಮ್ಯಾಮ್, ವೆರಿ ಟ್ರೂ ಮ್ಯಾಮ್. ನೀವು ಲಾಸ್ಟ್ ಟೈಮಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು ಮ್ಯಾಮ್, ಕೊನೆಯದಾಗಿ ಅವ್ರ ಜೊತೆಗೆ ಮಾತಾಡಿದ್ದು? ಬಹುಶಃ ಒಂದು 8-9 ತಿಂಗಳ ಹಿಂದೆ ಅಂತ ಅನ್ಕೊಳ್ತೀನಿ. ಓಕೆ. ಅವ್ರ ಮಗ ತೀರ್ಕೊಳ್ಳೋದಕ್ಕೆ ಸ್ವಲ್ಪ ಮುಂಚೆ. ಐ ಥಿಂಕ್ ಜಾನ್ವರಿ ಅವ್ರ ಮಗ ತೀರೋಗಿದ್ದಲ್ಲ, ಈ ವರ್ಷ ಜಾನ್ವರಿ. ಹೌದು, ಬಹುಶಃ ಜಾನ್ವರಿ. ಮುರಳೀಕೃಷ್ಣ ಅವ್ರು ತೀರೋಗಿದ್ದು ಜನವರಿ. ಹಾ, ಅದಕ್ಕಿಂತ ಒಂದ್ ಸ್ವಲ್ಪ ಮುಂಚೆ ಹೋಗಿ ನಾನು ಸುಧಾರಾಣಿ ಅವರು ಹೋಗಿದ್ವಿ ಮೈಸೂರಿಗೆ. ಓಕೆ. ಹೋಗಿ ಅವ್ರ ಜೊತೆ ಬಹಳ ಬಹಳ ಒಳ್ಳೆಯ ಕ್ಷಣಗಳು. ಅವಾಗ ಕೂಡ ಆರಾಮಾಗಿದ್ರು, ಖುಷಿಯಾಗಿದ್ರು. ಅವರ ಎಷ್ಟು ಒಂದು ಫೋಟೋಗಳನ್ನೆಲ್ಲ ನಮ್ ಜೊತೆ ಶೇರ್ ಮಾಡ್ಕೊಂಡು ತೋರಿಸ್ತಾ ಇದ್ರು. ನೋಡಿ ಫೋಟೋದಲ್ಲಿ ನೋಡು, ಹಳೆಯದು ಅವರ ಹಸ್ಬೆಂಡ್ ಜೊತೆಗಿನ ಫೋಟೋಗಳು. ಒಂಥರ ಸಣ್ಣ ಮಗುವಿನ ಹಾಗೇನೆ ಎಲ್ಲ ನಮ್ ಜೊತೆ ಶೇರ್ ಮಾಡ್ಕೊಂಡು, ಯಾವ್ದೋ ರೆಕಾರ್ಡಿಂಗಿನ ಸಮಯದ ಕಥೆಗಳನ್ನೆಲ್ಲ ನಮ್ ಜೊತೆ ಶೇರ್ ಮಾಡ್ಕೊಂಡು ತುಂಬಾ ಒಳ್ಳೆ ಸಮಯ ಕಳೆದಿದ್ವಿ. ಕರೆಕ್ಟ್ ಮ್ಯಾಮ್. ಮ್ಯಾಮ್, ಹಾಗೆ ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಅವ್ರು ಯಾವತ್ತೂ ಫಾರ್ಮಲ್ ಆಗಿ ಸಂಗೀತವನ್ನ ಅಭ್ಯಾಸ ಮಾಡಿದಂಥವ್ರೇ ಅಲ್ಲ. ಸೊ ಇಟ್ಸ್ ಲೈಕ್ ಅ ಗಾಡ್ ಗಿಫ್ಟ್ ಜಾನಕಿ ಅಮ್ಮ ಅವರಿಗೆ. ಅವರು ಕೂಡ ನಮ್ಗೊಂದ್ ರೀತಿ ಗಾಡ್ ಗಿಫ್ಟ್ ನಮ್ಮ ಚಿತ್ರರಂಗಕ್ಕೆ. ಸಂಗೀತ ಕಲಿಕೆ ಯಾಕ್ರಿ ಬೇಕು? ಹಾ ಮೇಡಮ್. ಸಾಕ್ಷಾತ್ ಸರಸ್ವತಿ ಯಾಕೆ ಸಂಗೀತದ ಕಲಿಕೆ ಬೇಕು ಅಂತ ಹೇಳಿದೆ. ಕರೆಕ್ಟ್. ನಿಜ ಮೇಡಮ್, ನಿಜ. ಹೌದು. ಅದು ಅಂಥವರು ಯುಗ ಪುರುಷರು ಒಬ್ಬೊಬ್ರೆ ಬರೋದಷ್ಟೇನೆ, ಮತ್ತೆ ಬರ್ಲಿಕ್ಕಿಲ್ಲ. ಅವರಾಗಿರ್ಬೋದು, ಆಗಿರ್ಬೋದು, ನಿಜ. ಅವರೆಲ್ಲ ಮತ್ತೆ ಬರೋದು ಡೌಟ್. ಕರೆಕ್ಟ್ ಮ್ಯಾಮ್. ನೀವು ಹೇಳ್ದ ಹಾಗೇನೆ ಬಹುಶಃ ನಾವೆಲ್ಲರೂ ಕೂಡ ಸರಸ್ವತಿಯನ್ನ ಒಲಿಸ್ಕೋಬೇಕು ಅಂತ ಹೇಳಿ ತಪಸ್ಸುಗಳನ್ನ ಮಾಡ್ತಾ ಇರ್ತೀವಿ, ಸಿಂಗರ್ಸ್ ಆಗ್ಲಿ, ಎಲ್ಲ ಮ್ಯೂಸಿಷಿಯನ್ಸ್. ಬಟ್ ಕೆಲವೊಬ್ರಿಗೆ ಮಾತ್ರ ಸ್ವತಃ ಸರಸ್ವತಿನೇ ಕೈ ಹಿಡಿದು ನಡ್ಸ್ಕೊಂಡು ಬರ್ತಾಳೆ. ಸೊ ಅಂಥವ್ರಲ್ಲಿ ಬಹುಶಃ ಜಾನಕಿ ಅಮ್ಮ ಅವರೊಬ್ರು. ಹೌದು. ರೈಟ್ ಮ್ಯಾಮ್. ನೀವು ನೋಡಿರೋ ಅವರದ್ದು ಅಂದ್ರೆ ಎಂಥ ಹಾಡಿಗೂ ಸೈ ಅವರು. ಆಮೇಲೆ ಅವರು ಒಂದು ಸ್ಟ್ಯಾಚ್ಯೂ ತರ ನಿಂತ್ಕೊಂಡು ಅವ್ರ ಮುಖದಲ್ಲಿ ಏನು ಹಾವಭಾವದಲ್ಲಿ ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಏನು ಇದಿಲ್ಲ, ಬದಲಾವಣೆಗಳೇ ಇಲ್ಲ, ಏರ್ಪೇರೇ ಇಲ್ಲ. ಬಟ್ ಧ್ವನಿಯಲ್ಲಿ ಎಂತೆಂಥ ಮಾಡ್ಯುಲೇಷನ್ಸ್ ನಂಬೋದಕ್ಕೆ ಸಾಧ್ಯವಿಲ್ಲ. ನಿಜ ಮ್ಯಾಮ್, ನಿಜ. ಹೌದು. ಸೊ ನೀವು ನೋಡಿರೋ ಹಾಗೆ ಅಥವಾ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ಅವರ ಗಾಯನದಲ್ಲಿ ಅವರ ಒಂದು USP ಅಂದ್ರೆ ಏನ್ ಅನಿಸ್ತಿತ್ತು ಮೇಡಮ್ ನಿಮ್ಗೆ? ಅವರು ಯಾವುದೇ ಗೀತೆಗಳಾಗಿರ್ಲಿ, ಅದು ರೊಮ್ಯಾಂಟಿಕ್ ಟ್ರ್ಯಾಕ್ ಆಗಿರ್ಲಿ ಅಥವಾ ಯಾವುದೇ ಏಜ್ ಗ್ರೂಪ್ನ ಅವರಿಗೆ ಹಾಡೋದಾಗಿರ್ಲಿ, ಎಲ್ಲವನ್ನೂ ಕೂಡ ಅವರು ನಿರರ್ಗಳವಾಗಿ ಮಾಡ್ತಾ ಇದ್ರು. ಅಲ್ಲ, ಆಮೇಲೆ ಅವ್ರ USP ಅವ್ರ ವರ್ಸಟಾಲಿಟಿ. ಅವರ ಹಾಗೆ ವರ್ಸಟೈಲ್ ಸಿಂಗರ್ ನಾನು ನೋಡ್ಲೇ ಇಲ್ಲ. ಬಹುಶಃ ಅವರ ನಂತರ ಆಶಾ ಭೋಸ್ಲೆ ಅವರು ಇರ್ಬೋದು. ಬಟ್ ಇವರಲ್ಲಿ ಇದ್ದಂತಹ ಒಂದು ರೇಂಜ್, ವೆರೈಟಿ, ಅದು ಇಂಪಾಸಿಬಲ್. ಅದು ಸಣ್ಣ ಮಗುವಿನ ಹಾಗೆ ಹಾಡೋರು. ಆಮೇಲೆ ಎಂಥ ಸೆನ್ಶುಯಸ್ ಸಾಂಗ್, ಕ್ಲಬ್ ಹಾಡುಗಳನ್ನ ಹಾಡೋರು. ಆಮೇಲೆ ಎಂಥ ರೊಮ್ಯಾಂಟಿಕ್ ಹಾಡು, ಆಮೇಲೆ ಸ್ಯಾಡ್ ಸಾಂಗ್ಸ್ ಅವ್ರು ಹಾಡ್ಬಿಟ್ರೆ ನಾವು ಕಣ್ಣೀರಾಗದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ. ಹೌದು. ಈ ತರ ಇದೆ ಅವರ ಅತ್ಯಂತ ದೊಡ್ಡ ಪ್ಲಸ್ ಪಾಯಿಂಟ್, ಅವರದ್ದು ವೆರೈಟಿ. ನಿಜ ಮೇಡಮ್. ಎಸ್. ಓಕೆ, ಅರ್ಚನಾ ಮ್ಯಾಮ್, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ರಿ. ಕೊನೆಯದಾಗಿ ನೀವು ಜಾನಕಿ ಅಮ್ಮ ಅವ್ರಿಗೆ ಏನಾದರೂ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಥವಾ ಏನಾದರೂ ಹೇಳಬೇಕು ಅನ್ನೋತಿದ್ರೆ ಪ್ಲೀಸ್. ಅವರ ಹಾಗೆ ನಾನು ಇನ್ಯಾರನ್ನು ನೋಡ್ಲಿಲ್ಲ. ಅಂದ್ರೆ ಅಷ್ಟು ಅವ್ರು ಏನು ಒಂದು ಶ್ವೇತ ವಸ್ತ್ರಧಾರಿಯಾಗಿರ್ತಾ ಇದ್ರಲ್ಲ, ಹಾಗೆ ಅವರ ಮನಸ್ಸು ಕೂಡ ಅಷ್ಟೇ ಒಂದು ಪ್ಯೂರ್, ಅಂತ ಪ್ಯೂರ್ ಸೋಲು. ಮತ್ತೆ ಆ ಪ್ಯೂರಿಟಿ ಅವರ ಸಿಂಗಿಂಗ್ ಅಲ್ಲಿ ಕೂಡ ಕಾಣಿಸ್ತಾ ಇತ್ತು. ಅಂತವ್ರು ಮತ್ತೇನಾದ್ರೂ ಪುನರ್ಜನ್ಮ ಅಂತ ಇದ್ರೆ ಇಲ್ಲಿ ಹುಟ್ಟು ಬರ್ಬೇಕು ಅನ್ನೋದಷ್ಟೇ ನಮ್ಮ ಆಸೆ, ದೇವರಲ್ಲಿ ಪ್ರಾರ್ಥನೆ ಅಲ್ಲ. ಅವರ ಆತ್ಮಕ್ಕೆ ಚಿರ ಶಾಂತಿ ಸಿಗ್ಲಿ, ಅವರ ಆಶೀರ್ವಾದ ನಮ್ಮೆಲ್ಲ ಕಲಾವಿದರ ಮೇಲೆ ಇರ್ಲಿ, ಅವರ ಸ್ವಲ್ಪ ಹತ್ರಕ್ಕಾದ್ರೂ ಹೋಗಿ ಹಾಡೋ ಶಕ್ತಿ ನಮ್ಮೆಲ್ರಿಗೂ ದೇವ್ರು ಕೊಡ್ಲಿ ಅಂತ ಅಷ್ಟೇ ಕೇಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ರಿ. ಇದು ಅರ್ಚನಾ ಉಡುಪ ಅವರ ಮಾತುಗಳು.